ಸ್ನೇಹಿತರೆ ನಮಸ್ಕಾರ. ಜೆಎಸ್ ಮಂತ್ರಲೋಕದ ಇವತ್ತಿನ ಮಹಾಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಥಸಪ್ತಮಿ ದಿನದಂದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕಾದ್ರೆ ಹೇಳುವಂತಹ ಶಕ್ತಿಶಾಲಿ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ದಯವಿಟ್ಟು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ಇನ್ನು ವಿಶೇಷವಾಗಿ ನಮ್ಮ ಜೆಎಸ್ ಮಂತ್ರಲೋಕದಲ್ಲಿ ಈಗಾಗಲೇ ಸೂರ್ಯ ದೇವರ ಒಂದು ಶಕ್ತಿಶಾಲಿ ಮಂತ್ರವನ್ನು ಹೇಳ್ಕೊಟ್ಟಿದ್ದೀವಿ. ಅಂದರೆ ಯಾರೆಲ್ಲ ಕೂಡ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅನಾರೋಗ್ಯದಿಂದ ಬಳಲ್ತಿದ್ರೆ ಅಂಥವರು ಸೂರ್ಯ ದೇವರ ಒಂದು ಮಹಾಮಂತ್ರವನ್ನು ಪಾರಾಯಣ ಮಾಡಿದರೆ ಖಂಡಿತವಾಗಿಯೂ ಕೂಡ ನೀವು ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬಹುದು. ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕಾದ್ರೆ ಹೇಳುವ ಮಂತ್ರವನ್ನು 21 ಬಾರಿ ನೀವು ಪಾರಾಯಣ ಮಾಡಬೇಕು. ಯಾಕಂತ ಹೇಳಿದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಈ ಸಪ್ತಮಿ ದಿನದಂದು ನಾವೆಲ್ಲರೂ ಕೂಡ ರಥಸಪ್ತಮಿಯನ್ನು ಆಚರಿಸ್ತೀವಿ. ವಿಶೇಷವಾಗಿ ರವಿಯೋಗ ಸೃಷ್ಟಿಯಾದ ಒಂದು ಮಹಾ ಪುಣ್ಯ ಫಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ರವಿವಾರ ಅಂದರೆ ಈ ವರ್ಷ ಭಾನುವಾರ ರಥಸಪ್ತಮಿ ಬಂದಿದೆ. ಈ ರಥಸಪ್ತಮಿ ದಿನ 3 ವಿಚಾರವನ್ನ ಯಾರು ಪರಿಪಾಲನೆ ಮಾಡ್ಕೊಂಡ್ಬರ್ತಾರೋ ಅಂಥವರಿಗೆ ಸೂರ್ಯ ದೇವರ ಕೃಪಕಟಾಕ್ಷ ಖಂಡಿತವಾಗಿಯೂ ಸಿಗುತ್ತೆ. ಮೊದಲನೇದಾಗಿ ಆರೋಗ್ಯ ಸ್ನಾನವನ್ನ ಮಾಡಬೇಕು. ಆರೋಗ್ಯ ಸ್ನಾನ ಅಂತ ಹೇಳಿದ್ರೆ ರಥಸಪ್ತಮಿಯ ದಿನ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಆರೋಗ್ಯ ಸ್ನಾನ ಮಾಡ್ಕೋಬೇಕು. ಅಂದರೆ ನೀವು ಮಾಡುವಂತಹ ನೀರಿನ ಸ್ನಾನಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ನೀವು ಸೂರ್ಯ ದೇವರನ್ನು ಹಾಗೆ ಗಂಗೆಯನ್ನು ನೆನೆಸ್ಕೊಂಡು ಸ್ನಾನವನ್ನು ಮಾಡಬೇಕು. ಅದು ಮೊದಲನೇ ಪದ್ಧತಿ. ಹಾಗೆ ಎರಡನೆಯದಾಗಿ ಸೂರ್ಯ ದೇವರಿಗೆ ನಾವು ಅರ್ಘ್ಯವನ್ನು ಅರ್ಪಿಸಬೇಕು. ಯಾರೆಲ್ಲ ಕೂಡ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸ್ತಿರೋ ಅಂಥವರ ಬಾಳಲ್ಲಿ ಬೆಳಕಂತೂ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ವಿಶೇಷವಾಗಿ ಯಾರೆಲ್ಲರೂ ಕೂಡ ಒಂದು ಮೈಕೈ ನೋವು ಅಂದರೆ ಮೂಳೆ ಸಂಬಂಧಿತ ಒಂದು ಅನಾರೋಗ್ಯದಿಂದ ಬಳಲ್ತಿದ್ರೆ, ವಿಶೇಷವಾಗಿ ಕಣ್ಣಿನ ದೃಷ್ಟಿಯಿಂದ ಯಾರಾದರೂ ಕೂಡ ಏನಾದರೂ ಬಳಲ್ತಿದ್ರೆ ಸರ್ವ ರೋಗ ನಿವಾರಣ, ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಗುಣಪಡಿಸಲಾಗಂತಹ ರೋಗ ಏನಾದರೂ ಇದ್ದರೆ ಸೂರ್ಯದೇವರ ಒಂದು ಕೃಪಾ ಕಟಾಕ್ಷದಿಂದ ಖಂಡಿತವಾಗಿಯೂ ಕಾಲಕ್ರಮೇಣ ಒಂದು ಕಮ್ಮಿ ಆಗುತ್ತಾ ಬರುತ್ತೆ. ಇನ್ನು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕಾದ್ರೆ ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು. ಹಾಗೆಯೇ ಅರ್ಘ್ಯವನ್ನು ಯಾವ ರೀತಿಯಾಗಿ ನೀಡಬೇಕು, ಒಂದು ತಾಮ್ರದ ಚೊಂಬನ್ನು ತಗೋಬೇಕು. ಅದ್ರ ತುಂಬ ನಾವು ನೀರನ್ನು ತುಂಬಿಸ್ಕೋಬೇಕು. ಅರಿಶಿಣ ಕುಂಕುಮನ್ನು ಹಾಕಬೇಕು. ಕೆಂಪು ಹೂವು ಅಂದರೆ ಭಗವಂತನ ಕಣ್ಣಿಗೆ ಕಾಣುವಂಥ ಸೂರ್ಯ ದೇವರಿಗೆ ಕೆಂಪು ಅಂದರೆ ಬಹಳನೇ ಪ್ರೀತಿ. ಆದ್ದರಿಂದ ರಥಸಪ್ತಮಿ ದಿನ ನೀವು ವಿಶೇಷವಾಗಿ ಕೆಂಪು ಬಟ್ಟೆಯಲ್ಲೇ ಈ ಎಲ್ಲ ಪದ್ಧತಿಯನ್ನು ಮಾಡ್ಕೊಂಡು ಬನ್ನಿ. ಹಾಗೆ ಕೆಂಪು ಹೂವು ಹಾಕಿ ಅಕ್ಷತೆಯನ್ನು ಹಾಕಿ ನಮಸ್ಕರಿಸುತ್ತಾ ದೇವರಿಗೆ ಅಂದರೆ ಇನ್ನೇನು ಸೂರ್ಯ ಉದಯಿಸುವ ಸಮಯದಲ್ಲಿ ಸೂರ್ಯನನ್ನು ನೋಡಿಕೊಂಡು ನೀವು ಅರ್ಘ್ಯವನ್ನು ಅರ್ಪಿಸಬೇಕು. ಈಗ ಅರ್ಘ್ಯವನ್ನು ಅರ್ಪಿಸುವಾಗ ಹೇಳುವ ಮಂತ್ರ ಹೀಗಿದೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಇಲ್ಲ ಇದು ನಾವು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ. ಈಗ ಇನ್ನೊಂದು ತುಂಬ ಸರಳವಾದ ಮಂತ್ರವನ್ನು ಹೇಳ್ಕೊಡ್ತೀವಿ. ಆ ಮಂತ್ರ ಹೀಗಿದೆ: ಓಂ ಸೂರ್ಯಾಯ ನಮಃ. ತುಂಬಾ ಸರಳವಾದಂಥ ಹಾಗೆ ಶಕ್ತಿಶಾಲ ಮಂತ್ರವನ್ನು ನೀವು 21 ಬಾರಿ ಹೇಳಬೇಕು. ಅಂದರೆ ಅರ್ಘ್ಯವನ್ನು ಹೇಳಬೇಕಾದ್ರೆ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಬೋದು. ಹಾಗೆ ಮೂರನೇ ಪದ್ಧತಿಗೆ ಬರೋದಾದರೆ ಸೂರ್ಯ ದೇವರಿಗೆ ನಾವು ಎಕ್ಕದ ಎಲೆಯ ಒಂದು ದೀಪವನ್ನು ಅಂದರೆ ಗೋಧಿಯ ಮೇಲೆ ಮಣ್ಣಿನ ದೀಪವನ್ನು ನಾವು ಹಚ್ಚಬೇಕು. ಹಾಗಾದರೆ ಈ ಒಂದು ರಥಸಪ್ತಮಿಯ ಸಂಪೂರ್ಣವಾದಂತಹ ಒಂದು ಪೂಜಾ ಫಲಗಳು ಖಂಡಿತವಾಗಿಯೂ ನಮಗೆ ಸಿಗುತ್ತೆ. ಹಾಗೆಯೇ ಈಗ ಪುಣ್ಯ ಸ್ನಾನದ ಬಗ್ಗೆ ಹೇಳಿದೆ ನಾನು. ಪುಣ್ಯ ಸ್ನಾನವನ್ನು ಮಾಡಬೇಕಾದ್ರೆ 7 ಬಿಳಿ ಎಕ್ಕದ ಎಲೆಯನ್ನು ತಗೊಂಡು ಸ್ನಾನ ಮಾಡುವಾಗ ಭಗವಂತನ ನೆನೆಸ್ಕೊಂಡು 1 ಎಕ್ಕದ ಎಲೆಯನ್ನು ತಲೆಯ ಮೇಲೆ, ಇನ್ನು ಭುಜದ ಮೇಲೆ 2, ಮೊಣಕಾಲ ಮೇಲೆ 2, ಹಾಗೆ ನಿಮ್ಮ ಪಾದದ ಮೇಲೆ 2. ಈ ರೀತಿಯಾಗಿ ನೀವು ಮನೆ ಮಂದಿಯೆಲ್ಲ ಕೂಡ ವಿಶೇಷವಾಗಿ ಆರೋಗ್ಯ ಸ್ನಾನವನ್ನು ಮಾಡಬೇಕಾದ್ರೆ ಬಿಳಿ ಎಕ್ಕದ ಎಲೆಯ ಈ ಒಂದು ಸ್ನಾನವನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಹಾಗೆ ನಿಮ್ಮ ಒಂದು ದೇಹದಲ್ಲಿ ಇರುವಂತಹ ಕಲ್ಮಶಗಳು ದೂರವಾಗಿ ಹಾಗೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಆದ್ದರಿಂದ ರಥಸಪ್ತಮಿಯ ಈ ಒಂದು ವಿಶೇಷವಾದ ದಿನ ಇನ್ನು ಬಹಳನೇ ವಿಶೇಷ. ಯಾಕಂತ ಹೇಳಿದ್ರೆ ರವಿವಾರ ಅಂದರೆ ಸೂರ್ಯ ದೇವನ ಈ ಒಂದು ವಿಶೇಷವಾದ ಪವಿತ್ರವಾದ ದಿನದಂದು ರಥಸಪ್ತಮಿ ಬಂದಿದೆ. ಇನ್ನು ಯಾರೆಲ್ಲರೂ ಕೂಡ ಯೋಗವನ್ನು ಮಾಡುವಂಥ ಅಭ್ಯಾಸ ಮಾಡಿಕೊಂಡಿದ್ರೆ ಅಥವಾ ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಹೇಳ್ತೀನಿ ಸ್ನೇಹಿತರೆ, ಇದೊಂದು ಪವಿತ್ರವಾದ ದಿನ.
ರಥಸಪ್ತಮಿಯಂದು ಸೂರ್ಯನ ನೆನೆಸ್ಕೊಂಡು ಸೂರ್ಯನ 12 ಮಂತ್ರಗಳನ್ನ ಹೇಳಿಕೊಂಡು 12 ಆಸನಗಳನ್ನ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ಹೇಳ್ತೀನಿ, ನಿಮ್ಮಲ್ಲಿ ಇರುವಂತಹ ದೇಹದ ಒಳಗೆ ಹಾಗೂ ದೇಹದ ಹೊರಗೆ ಇರುವಂತಹ ಅನಾರೋಗ್ಯವನ್ನು ನೀವು ಆರೋಗ್ಯದ ರೀತಿಯಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು. ಹಾಗಾಗಿ ರಥಸಪ್ತಮಿಯ ದಿನದಂದು 108 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ. ಇಲ್ಲ ನಮಗೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ನೀವು ಒಂದು 9 ಬಾರಿಯಾದರೂ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಟ್ಟಿರುವಂಥ ಈ ಎಲ್ಲ ಒಂದು ಪದ್ಧತಿಯನ್ನು ಪರಿಪಾಲನೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಕಷ್ಟ ಆಗುತ್ತೆ, ಇದೆಲ್ಲ ನಾವು ಸಮಯ ಅಭಾವವಿದೆ ಅಂತ ಅಂದ್ಕೊಂಡಿದ್ರೆ ನೀವೇನು ಚಿಂತೆ ಮಾಡಬೇಡಿ, ಸೂರ್ಯದೇವನಿಗೆ ನಮಸ್ಕರಿಸ್ಕೊಂಡು ಆದರೆ ತಪ್ಪದೇ ಮಾತ್ರ ಬ್ರಾಹ್ಮೀಯ ಮುಹೂರ್ತದಲ್ಲಿ ಒಂದು ಆರೋಗ್ಯ ಸ್ನಾನ ಅಂದರೆ ಬಿಳಿ ಎಕ್ಕದ ಎಲೆಯ ಒಂದು ಸ್ನಾನವನ್ನು ಮಾಡಿ. ಖಂಡಿತವಾಗಿಯೂ ಆರೋಗ್ಯ ವೃದ್ಧಿ ಆಗುತ್ತೆ. ಇನ್ನು ಯಾರಿಗೆಲ್ಲ ಕೂಡ ಒಂದು ಅನಾರೋಗ್ಯದಿಂದ ಬಳಲ್ತಿದ್ರೆ ಅವರು ಕೂಡ ಅಷ್ಟೇ ಭಗವಂತನ ನಮಸ್ಕರಿಸ್ಕೊಂಡು ಬ್ರಾಹ್ಮೀಯ ಮುಹೂರ್ತದಲ್ಲಿ ಆರೋಗ್ಯ ಸ್ನಾನ ಆದಮೇಲೆ ಕೈ ಮುಕ್ಕೊಂಡು ನಿಮ್ಮಲ್ಲಿ ಇರುವಂತಹ ಒಂದು ಅನಾರೋಗ್ಯದ ಒಂದು ತೊಂದರೆಯಿಂದ ಭಗವಂತನೇ ನಿವಾರಣೆ ಮಾಡುವಂತ ಕೇಳ್ಕೊಳ್ಳಿ ಸಾಕು. ಅದರಲ್ಲಿ ಈ ಒಂದು ಮಂತ್ರ ನಾನು ಹೇಳ್ಕೊಟ್ನಲ್ವ, ಓಂ ಸೂರ್ಯಾಯ ನಮಃ ಅಂತ ಒಂದು ಅರ್ಘ್ಯವನ್ನು ನೀವು ಸೂರ್ಯದೇವನಿಗೆ ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಿ. ಖಂಡಿತವಾಗಿಯೂ ಸೂರ್ಯದೇವರ ಒಂದು ಕೃಪಾಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಒಂದು ನಂಬಿಕೆಗಳಂದರೆ ಕೆಟ್ಟ ಆಲೋಚನೆಗಳು ಇದ್ರೂ ಕೂಡ ಅದು ಕೂಡ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಈ ಒಂದು JS ಮಂತ್ರಲೋಕದಲ್ಲಿ ತಿಳಿಸಿಕೊಟ್ಟಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಏನೋ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ಕೂಡ ತಪ್ಪಾಗಿದ್ದರೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಖಂಡಿತವಾಗಿಯೂ ಅದನ್ನು ನಾವು ಮನಸ್ಪೂರ್ವಕವಾಗಿ ತಗೊಂಡು ಮುಂದಿನ ವಿಡಿಯೋಗಳಲ್ಲಿ ಬದಲಾವಣೆ ಮಾಡಿಕೊಳ್ತೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಭಗವಂತನಾದ ಕಣ್ಣಿಗೆ ಕಾಣುವ ಸೂರ್ಯದೇವರ ಒಂದು ಕೃಪಕಟಾಕ್ಷ ಹಾಗೆ ಆಶೀರ್ವಾದ ನಿಮಗೂ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನಾವು ಆಶಿಸ್ತೇವೆ.